अस्सलामुअलैकुम वरहमतुल्लाहि वबरकातुहू। डियर स्टूडेंट, आज हम क्या देखेंगे 9th स्टैंडर्ड का अरಳಿ कट्टी। इसके लेसन नोट्स देखेंगे। सबसे पहले ಕೃತಿಕಾರರ ಪರಿಚಯ. ಡಾಕ್ಟರ್ BJL ಸ್ವಾಮಿ ಅವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ. ಇವರು 1916ರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಇವರು ದೌರ್ಗಾಧಿಕಾಪಹರಣ ಶಾಸನದಲ್ಲಿ ಗಿಡ ಮರಗಳು ನಮ್ಮ ಹೊಟ್ಟೆಯಲ್ಲಿ ದಕ್ಷಿಣ ಅಮೆರಿಕಾ ಹಸುರು ಹೊನ್ನು ಪಂಚಕಲಶ ಗೋಪುರ ಕಾಲೇಜು ರಂಗ ಕಾಲೇಜು ತರಂಗ ತಮ್ಮೇಳು ತಲೆಗಳ ನಡುವೆ ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ. ಪ್ರಸ್ತುತ ಅರಳಿ ಕಟ್ಟಿ ಗದ್ಯ ಭಾಗವನ್ನು BJL ಸ್ವಾಮಿ ಅವರ ಹಸುರು ಹೊನ್ನು ಕೃತಿಯಿಂದ ಆರಿಸಲಾಗಿದೆ. ये था आपका कवि परिचय. अब हम कठिन ಪದಗಳ ಅರ್ಥ देखेंगे. ಆದರ, ಪ್ರೀತಿ, ಗೌರವ. ಉದಾಹರಣೆ, ತೀರ್ಥದ ಸಣ್ಣದ ಚಮಚ. ಕಾಪು, ಕಾಯುವಿಕೆ, ಕಾವಲು, ರಕ್ಷಣೆ. ಕೃಶ, ಬಡಕಲು, ಆಸಕ್ತ. ಪ್ರತಿಷ್ಠೆ, ಸ್ಥಾಪನೆ. ರಿಟೈರ್ಡ್ ಇಂಗ್ಲಿಷ್, ನಿವೃತ್ತಿ. ಸತ್ರ, ಛತ್ರ. ಸಾಷ್ಟಾಂಗ ಬೀಳು, ದೀರ್ಘ ದಂಡ ನಮಸ್ಕಾರ ಮಾಡು. ಉದ್ಕಟ, ಪ್ರಬಲ. ಉದ್ಯಕ್ತ, ಕೆಲಸದಲ್ಲಿ ತೊಡಗಿದ. ಕೃತ್ಯ, ಸಾರ್ಥಕ, ಧನ್ಯ. ಕಾರ್ಪೊರೇಷನ್ ಇಂಗ್ಲಿಷ್, ನಗರ ಪಾಲಿಕೆ. ವಿಘ್ನ, ಆಚರಣೆ. ವೃದ್ಧ, ವಯಸ್ಸಾದ ವ್ಯಕ್ತಿ, ಮುದುಕ. ಸರ್ಕಾರ ಹಿಂದಿ, ಆಡಳಿತ ನಡೆಸುವ ವ್ಯವಸ್ಥೆ. ये थे आपके कठिन ಪದಗಳ. अब हम देखेंगे 1 mark के क्वेश्चन आंसर्स. ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆ ಯಾವುದು? ಉತ್ತರ. ಶೇಷಪ್ಪನವರಿಗೆ ಜೀವನದಲ್ಲಿದ್ದ ಉತ್ಕಟ ಆಸೆ ಅಶ್ವದ ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟುವುದು. ಪ್ರಶ್ನೆ 2. ಶೇಷಪ್ಪನವರು ಜೀವನೋಪಾಯಕ್ಕೆ ಏನು ಮಾಡುತ್ತಿದ್ದರು? ಉತ್ತರ. ಶೇಷಪ್ಪನವರು ಜೀವನೋಪಾಯಕ್ಕೆ ನಿತ್ಯ ಭಿಕ್ಷೆ ಬೇಡುತ್ತಿದ್ದರು. ಪ್ರಶ್ನೆ 3. ಶೇಷಪ್ಪನವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಯಾವುದು? ಉತ್ತರ. ಶೇಷಪ್ಪನವರು ಅಶ್ವತ್ಥ ಕಟ್ಟೆಯನ್ನು ಕಟ್ಟಲು ಗುರುತಿಸಿದ ಸ್ಥಳ ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗುಡಿಯ ಮುಂಭಾಗ. ಪ್ರಶ್ನೆ 4. ಅರಳಿ ಕಟ್ಟಿ ಗದ್ಯ ಭಾಗದ ಆಕರ ಗ್ರಂಥ ಯಾವುದು? ಉತ್ತರ. ಅರಳಿ ಕಟ್ಟಿ ಗದ್ಯ ಭಾಗದ ಆಕರ ಗ್ರಂಥ ಹಸುರು ಹೊನ್ನು. ಪ್ರಶ್ನೆ 5. BJL ಸ್ವಾಮಿಯವರ ಪೂರ್ಣ ಹೆಸರೇನು? ಉತ್ತರ. BJL ಸ್ವಾಮಿಯವರ ಪೂರ್ಣ ಹೆಸರು ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ. ये थे आपके 1 mark के क्वेश्चन आंसर्स. अब हम 2-3 mark के क्वेश्चन आंसर्स देखेंगे. ಶೇಷಪ್ಪನವರ ದೇಹಾರೋಗ್ಯದ ಸ್ಥಿತಿ ಹೇಗಿತ್ತು? ಉತ್ತರ. ಶೇಷಪ್ಪನವರ ವಯಸ್ಸು ಸುಮಾರು 75ರಿಂದ 80 ಇರಬಹುದು.
ಕೃಶವಾದ ದೇಹ, ಕುಳಿಬಿದ್ದ ಕಣ್ಣು, ದೃಷ್ಟಿಮಾಂದ್ಯ, ಕಿವಿಯಂತೂ ಎಷ್ಟೋ ವರ್ಷಗಳ ಹಿಂದೆಯೇ ತನ್ನ ಕಾರ್ಯದಿಂದ ರಿಟೈರ್ಡ್ ಆಗಿಬಿಟ್ಟಿತ್ತು. ಕೈಯಲ್ಲಿ ಕೋಲು ಹಿಡಿಯದೆ ಒಂದು ಹೆಜ್ಜೆಯನ್ನು ಇಡುವಂತಿರಲಿಲ್ಲ. ನಿತ್ಯ ಭಿಕ್ಷೆಯಿಂದ ಜೀವನ ನಡೆಸುತ್ತಿದ್ದರು. ಪ್ರಶ್ನೆ 2. ಶೇಷಪ್ಪನವರು ತಮ್ಮ ಆಸೆ ನೆರವೇರಿದುದರಿಂದ ಕೃತಜ್ಞತೆಯನ್ನು ಹೇಗೆ ಸಲ್ಲಿಸಿದರು? ಉತ್ತರ: ಶೇಷಪ್ಪನವರು ಕೈಲಿ ಹಿಡಿದು ತಂದಿದ್ದ ತಾಮ್ರದ ಪಂಚಪಾತ್ರೆ, ಉದಾಹರಣೆ: 1 ಬಾಳೆಹಣ್ಣು, 2 ಸೇವಂತಿಗೆ ಹೂ, 1 ಅನಂತವಸ್ತ್ರ ಇವುಗಳನ್ನು ಲೇಖಕ ಸೋದರತ್ತೆಯ ಕೈಯಲ್ಲಿಟ್ಟು, ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು. ನನ್ನ ಋಣ ತೀರಿತು. ಯಜಮಾನರ ನೆರವಿಲ್ಲದೆ ಹೋಗಿದ್ದಿದ್ದರೆ ನನ್ನ ಋಣದ ಗಂಟನ್ನು ಹೊತ್ತುಕೊಂಡು ಕಣ್ಣು ಮುಚ್ಚಬೇಕಾಗಿತ್ತು. ಇದನ್ನು ಸಲಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ, ದಯವಿಟ್ಟು ತಿಳಿಸಿಬಿಡಿ ಎಂದು ಕೃತಜ್ಞತೆಯನ್ನು ಸಲ್ಲಿಸಿದರು. ಪ್ರಶ್ನೆ 3. ಶೇಷಪ್ಪನವರ ಆಸೆಯನ್ನು ಗಮನಿಸಿದ ಲೇಖಕರಿಗೆ ಬಾಲ್ಯದಲ್ಲಿ ಏನನ್ನಿಸಿತು? ಉತ್ತರ: ಲೇಖಕರ ಬಾಲ್ಯದ ಬುದ್ಧಿಗೆ ಈ ಮುದುಕ ಯಾಚನೆಯಿಂದ ಜನರನ್ನು ತೊಂದರೆಗೀಡುಮಾಡಿ ಮರ ನೆಂಟು ಜಗುಲಿ ಕಟ್ಟಿಸದೆ ಹೋಗಿದ್ದರೆ ಯಾರು ಅಳುತ್ತಿದ್ದರು ಎಂದೆನಿಸಿದ್ದನ್ನು ನಿಜ. ಕಾಲಕ್ರಮೇಣದಲ್ಲಿ ಶೇಷಪ್ಪನಂತಹ ಮಹಾನುಭಾವರಿಗೆ ಮನಸ್ಸಿನಲ್ಲಿಯೇ ಎಷ್ಟೋ ಸಲ ಮಣಿದಿದ್ದೇನೆ, ಕೃತಜ್ಞತೆ ಅರ್ಪಿಸಿದ್ದೇನೆ. ಪ್ರಶ್ನೆ 4. ಅಶ್ವತ್ಥಕಟ್ಟೆ ಜನರಿಗೆ ಹೇಗೆ ಉಪಯುಕ್ತವಾಗಿದೆ? ಉತ್ತರ: ಹಳ್ಳಿಯ ಸಾರ್ವಜನಿಕ ಸಮಾರಂಭಗಳು ಅಶ್ವತ್ಥ ಮರದಡಿಯಲ್ಲಿ ನಡೆಯುತ್ತವೆ. ಪಂಚಾಯಿತಿಗಳಿಗೆ ಅಶ್ವತ್ಥ ಮರ ಛಾವಣಿ ಕಟ್ಟಿಯೇ ನೆಲಹಾಸು, ಮದುವೆ ಮುಂಜಗಳಿಗೆ ಪ್ರಶಸ್ತವಾದ ಪವಿತ್ರವಾದ ಕಲ್ಯಾಣ ಮಂಟಪ, ಪ್ರವಾಸಿಗಳಿಗೂ ಯಾತ್ರಾರ್ಥಿಗಳಿಗೂ ಆಧಾರವಿರುವ ಸತ್ರ, ಮಕ್ಕಳ ಆಟ ಓಟ ಪಾಠಗಳಿಗೆ ಕ್ಯಾಂಪು, ಹಿರಿಯರ ಗಾಳಿ ಸೇವನೆಗೂ ವಿಚಾರ ವಿನಿಮಯಕ್ಕೂ ಒಪ್ಪುವ ಆಶ್ರಯ, ಬೀದಿ ಮಾತಿಗೂ ಕಾಡು ಹರಟೆಗೂ ಕೀಟಲೆಗಳಿಗೂ ಮಾತೃಸ್ಥಾನವಾಗಿಯೂ ರೂಪುಗೊಂಡಿದೆ. ಪ್ರಶ್ನೆ 5. ಲೇಖಕರು ಶೇಷಪ್ಪನವರಿಗೆ ಕೃತಜ್ಞತೆ ಅರ್ಪಿಸಿದ್ದು ಏಕೆ? ಉತ್ತರ: ತಮ್ಮ ಸ್ವಧರ್ಮ ದೃಷ್ಟಿಯಲ್ಲಿ ಸರಿಯೆಂದು ಪ್ರೇರಿತವಾದ ಯಾವುದೇ ಒಂದು ಉದ್ದೇಶವನ್ನು ಕಂಡುಕೊಂಡು ಅದನ್ನು ತನ್ನ ಋಣ ತೀರಿಸುವ ಕರ್ತವ್ಯವೆಂದು ಬಗೆದು ಅದಕ್ಕೆ ಚಿತ್ತದಿಂದ ಅದರ ಸಾಧನೆಯಲ್ಲಿ ತೊಡಗಿ ಪೂರೈಸಿ ಕೃತಕೃತ್ಯ
ರಾದವರು ಮಹಾನುಭಾವರು ಎಂದು ತನ್ನ ತಿಳುವಳಿಕೆ ಇಂಥವರ ಸತತವಾದ ನಿಷ್ಠೆ ಎಂದಲ್ಲಿ ಬೀದಿಗೊಂದು ಹಳ್ಳಿಗೊಂದು ಅಶ್ವತ್ಥ ಕಟ್ಟೆ तले ಎತ್ತಿವೆ. ये था आपके 2-3 मार्क के क्वेश्चन आंसर्स. अब 8-10 वाक्य के ಪ್ರಶ್ನೋತ್ತರ देखेंगे. ಪ್ರಶ್ನೆ 1. ಶೇಷಪ್ಪನವರ ವ್ಯಕ್ತಿತ್ವದ ವಿಶೇಷತೆಗಳೇನು? ಉತ್ತರ. ಲೇಖಕರ ಚಿಕ್ಕಂದಿನಲ್ಲಿ ಅವರ ಮನೆಗೊಬ್ಬ ವೃದ್ಧರು ಬರುತ್ತಿದ್ದರು. ವಯಸ್ಸು 75-80 ಇರಬಹುದು. ಕೃಶವಾದ ದೇಹ, ಕೂಳಿಬಿದ್ದ ಕಣ್ಣು, ದೃಷ್ಟಿಮಾಂದ್ಯ, ಕಿವಿ ಎಂತಲೂ ಎಷ್ಟೋ ವರ್ಷಗಳ ಹಿಂದೆಯೇ ತನ್ನ ಕಾರ್ಯದಿಂದ ರಿಟೈರ್ಡ್ ಆಗಿಬಿಟ್ಟಿತು. ಕೈಯಲ್ಲಿ ಕೋಲು ಹಿಡಿಯಂತೆ ಒಂದು ಹೆಜ್ಜೆಯನ್ನು ಇಡುವಂತಿರಲಿಲ್ಲ. ನಿತ್ಯ ಭಿಕ್ಷೆಯಿಂದ ಜೀವನ. ಇಳಿ ವಯಸ್ಸಿನಲ್ಲಿ ಇವರನ್ನು ನೋಡಿಕೊಳ್ಳುವವರಾರೂ ಇರಲಿಲ್ಲ. ಶೇಷಪ್ಪ ಎಂದೆನ್ನೋ ಹೆಸರು ಈತನಿಗಿದ್ದು ಒಂದೇ ಒಂದು ಆಸೆ, ಉತ್ಕಟವಾದ ಆಸೆ. ಕಣ್ಣು ಮುಚ್ಚುವುದರೊಳಗಾಗಿ ನೆರವೇರಿಸಬೇಕೆಂಬ ಆಸೆ. ಅಶ್ವತ್ಥ ಪ್ರತಿಷ್ಠೆಯಾದ ಮರಕ್ಕೊಂದು ಕಟ್ಟೆ ಕಟ್ಟುವುದು. ಈ ಎರಡು ಕರ್ತವ್ಯಗಳ ಹೊರೆ ಅವರ ಹೆಗಲ ಮೇಲೆ ಭಾರವಾಗಿ ಹೇರಿಕೊಂಡಿತ್ತು. ಬಹಳ ತೊಂದರೆ ಕೊಡುತ್ತಿದ್ದವಂತೆ. ಕೊನೆಗೊಂದು ದಿನ ವಿಘ್ನಗಳು ನಿವಾರಣೆಯಾಗಿ ಕಾರ್ಯ ಕೈಗೊಂಡಿತು. ಈಗ ಪ್ರಶ್ನೆ 2. ಶೇಷಪ್ಪನವರಿಗೂ ಲೇಖಕರ ಸೋದರತೆಗೂ ಯಾವ ರೀತಿಯ ಸಂಭಾಷಣೆ ನಡೆಯಿತು? ಉತ್ತರ. ಶೇಷಪ್ಪನವರು ಕೈಯಲ್ಲಿ ಹಿಡಿದು ತಂದ ತಾಮ್ರದ ಪಂಚಪಾತ್ರೆ, ಉದ್ಧರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂ, 1 ಅನಂತವಸ್ತ್ರ ಇವುಗಳನ್ನು ನನ್ನ ಸೋದರತೆಯವರ ಕೈಯಲ್ಲಿಟ್ಟು ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಕಾರ್ಯ ತನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು. ನನ್ನ ಋಣ ತೀರಿತು. ಯಜಮಾನರ ನೆರವಿಲ್ಲದೆ ಹೋಗಿದ್ದರೆ ನನ್ನ ಋಣದ ಗಂಟನ್ನು ಹೊತ್ತುಕೊಂಡು ಕಣ್ಮುಚ್ಚಬೇಕಾಗಿತ್ತು. ಈಗ ನನಗೆ ಯಾವ ಭಯವೂ ಇಲ್ಲ. ನಿಶ್ಚಿಂತೆಯಿಂದ ಮುಂದನ್ನು ಎದುರು ನೋಡುತ್ತೇನೆ. ಇನ್ನೊಂದು ಸಲ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ. ದಯವಿಟ್ಟು ತಿಳಿಸಿಬಿಡಿ ಎಂದು ಹೊರಡಲು ಉದ್ಯುಕ್ತರಾದರು. ಸೋದರತೆ ಒಂದಿಷ್ಟು ಹಾಲು ಕುಡಿದು ಹೋಗಬೇಕು ಎಂದರು. ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಬಡಿಸಬೇಕು. ಅವರದಾದ ಬಳಿಕವೇ ನನ್ನದು. 4-5 ಮನೆಗಳಿಗೆ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು. ಆಮೇಲೆ ಅಡುಗೆ ಮಾಡಬೇಕು. ಅನ್ನ ಶಾಂತಿಗೆ ಬರುವವರನ್ನು ನಾನು ಕಾಯಿಸಬಾರದಮ್ಮ. ಅಕ್ಕಿ ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಬೇಡಮ್ಮ. 4 ಬಾಗಿಲಲ್ಲಿ ನಿಂತು ಯೋಚಿಸುವುದು ನನಗೆ ರಕ್ತಗತವಾಗಿ ಬಿಟ್ಟಿದೆ. ಇದಕ್ಕೆ
ಅದನ್ನು ತಪ್ಪಿಸಲಿ ಎಂದು ಹೊರಟು ಹೋದನು. ये था आपके 8-10 ವಾಕ್ಯಕ್ಕೆ ಕ್ವಶನ್ ಆನ್ಸರ್ಸ್. ಈಗ ಸಂದರ್ಭದೊಡನೆ ನೋಡೋಣ. ಪ್ರಶ್ನೆ 1, ಇವುಗಳನ್ನು ಯಜಮಾನರಿಗೆ ತಲುಪಿಸಿಬಿಡಿ. ಉತ್ತರ: ಈ ವಾಕ್ಯವನ್ನು BJL ಸ್ವಾಮಿ ಅವರು ಬರೆದಿರುವ ಹಸುರು ಹೊನ್ನ ಎಂಬ ಕೃತಿಯಿಂದ ಆಯ್ದ ಅರಳಿಕಟ್ಟಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಶೇಷಪ್ಪನವರು ಲೇಖಕರ ಸೋದರತ್ತೆಗೆ ಹೇಳಿದ್ದಾರೆ. ಅಶ್ವತ್ಥ ಪ್ರತಿಷ್ಠೆ ಕಾರ್ಯ ಮುಗಿದ ನಂತರ ತಾಮ್ರದ ಪಂಚಪಾತ್ರೆ, ಉದ್ಧರಣೆ, 1 ಬಾಳೆಹಣ್ಣು, 2 ಸೇವಂತಿಗೆ ಹೂ, 1 ಅನಂತ ವಸ್ತ್ರ ಇವುಗಳನ್ನು ಲೇಖಕರು ಸೋದರತ್ತೆಯವರ ಕೈಯಲ್ಲಿಟ್ಟು ಈ ಮೇಲಿನ ಮಾತು ಹೇಳಿದ್ದಾರೆ. ಈಗ ಪ್ರಶ್ನೆ 2, ಒಂದಿಷ್ಟು ಹಾಲು ಕುಡಿದು ಹೋಗಬೇಕು. ಉತ್ತರ: ಈ ವಾಕ್ಯವನ್ನು BJL ಸ್ವಾಮಿ ಅವರು ಬರೆದಿರುವ ಹಸುರು ಹೊನ್ನ ಎಂಬ ಕೃತಿಯಿಂದ ಆಯ್ದ ಅರಳಿಕಟ್ಟಿ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಈ ಮಾತನ್ನು ಲೇಖಕರ ಸೋದರತ್ತೆ ಶೇಷಪ್ಪನವರಿಗೆ ಹೇಳಿದ್ದಾರೆ. ಕಾರ್ಯ ನನ್ನ ಉದ್ದೇಶಕ್ಕೆ ತಕ್ಕಂತೆ ನೆರವೇರಿತು. ನನ್ನ ಋಣ ತೀರಿತು. ಯಜಮಾನ ನೆರವಿಲ್ಲದೆ ಹೋಗಿದ್ದರೆ ನನ್ನ ಋಣದ ಗಂಟನ್ನು ಎತ್ತಿಕೊಂಡೇ ಕಣ್ಮುಚ್ಚಬೇಕಾಗಿತ್ತು. ಈಗ ನನಗೆ ಯಾವ ಭಯವೂ ಇಲ್ಲ. ನಿಶ್ಚಿಂತೆಯಿಂದ ಮುಂದನ್ನು ಎದುರು ನೋಡುತ್ತಿದ್ದೇನೆ. ಇನ್ನೊಂದು ಸಲ ಬಂದು ಯಜಮಾನರಿಗೆ ಸಾಷ್ಟಾಂಗ ಬೀಳುತ್ತೇನೆ. ದಯವಿಟ್ಟು ತಿಳಿಸಿಬಿಡಿ ಎಂದು ಹೊರಡಲು ಉದ್ಯುಕ್ತರಾದಾಗ ಈ ಮೇಲಿನ ಮಾತು ಬಂದಿದೆ. ಈಗ ಸಂದರ್ಭ 3 ನೋಡ್ರಿ. ಅಕ್ಕಿ, ಬೇಳೆ ಸಾಮಗ್ರಿಗಳನ್ನು ನಮ್ಮ ಮನೆಯಿಂದಲೇ ಕೊಡುತ್ತೇನೆ. ಉತ್ತರ: ಈ ವಾಕ್ಯವನ್ನು BJL ಸ್ವಾಮಿ ಅವರು ಬರೆದಿರುವ ಹಸುರು ಹೊನ್ನ ಎಂಬ ಕೃತಿಯಿಂದ ಆಯ್ದ ಅರಳಿಕಟ್ಟಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕ ಸೋದರತ್ತೆ ಶೇಷಪ್ಪನವರಿಗೆ ಹೇಳಿದ್ದಾರೆ. ಇಲ್ಲಮ್ಮ, ಇವತ್ತು 4 ಜನಕ್ಕೆ ಭೋಜನ ಬಡಿಸಬೇಕು. ಅವರದಾದ ಬಳಿಕವೇ ನನ್ನದು. 4-5 ಮನೆಗಳಿಗೂ ಹೋಗಿ ಭಿಕ್ಷೆ ತೆಗೆದುಕೊಳ್ಳಬೇಕು. ಆಮೇಲೆ ಅಡುಗೆ ಮಾಡಬೇಕು. ಅನ್ನ ಶಾಂತಿಗೆ ಬರುವವರನ್ನು ನಾನು ಕಾಯಿಸಬಾರದಮ್ಮ ಎಂದು ಹೇಳುವಾಗ ಈ ಮೇಲಿನ ಮಾತು ಬಂದಿದೆ. ಶೇಷಪ್ಪನವರು ಲೇಖಕ ಮನೆಗೆ ಬಂದಾಗ ಇನ್ನೊಬ್ಬರ ಸಂಭಾಷಣೆ ಸಂದರ್ಭದಲ್ಲಿ ಈ ಮೇಲಿನ ಮಾತು ವ್ಯಕ್ತವಾಗಿದೆ. ಪ್ರಶ್ನೆ ಸಂದರ್ಭ 4, ಅಶ್ವತ್ಥ ಬರಿಯ ಮರವಲ್ಲ. ಉತ್ತರ: ಈ ವಾಕ್ಯವನ್ನು BJL ಸ್ವಾಮಿ ಅವರು ಬರೆದಿರುವ ಹಸುರು ಹೊನ್ನ ಎಂಬ ಕೃತಿಯಿಂದ ಆಯ್ದ ಅರಳಿಕಟ್ಟಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಲೇಖಕರು ಹೇಳಿದ್ದಾರೆ. ಮಾನವನ ಒಡನಾಡಿಯಾಗಿ ಅಶ್ವತ್ಥ ಮರ ಅನಾದಿ ಕಾಲದಿಂದಲೂ ಉಪಯೋಗದಲ್ಲಿದೆ. ಬಹು ಉಪಯುಕ್ತವಾದ ಅರಳಿ ಮರವನ್ನು ನೆಟ್ಟು ಬದುಕಿನ ಸಾರ್ಥಕತೆಯನ್ನು ಕಂಡುಕೊಂಡು ಹೃದಯ ಶ್ರೀಮಂತಿಕೆ ಮರೆದ ಕಡುಬಡತನದ
ಶೇಷಪ್ಪನ ಯಶೋಗಥನ್ನು स्मरिसिद्धारे। ये हुए आपके संदर्भ। अब हम ग्रामर बीट देखेंगे। फर्स्ट ग्रामर बीट क्या है बोले तो तत्सम तद्भव रूप। फर्स्ट नित्य निच्च, कार्य कज्ज, संस्था संते, स्थान ताण, रक्त रकुत, भिक्षे भिक्के। ये हुआ आपका ग्रामर का फर्स्ट बीट। अब हम विरुद्धार्थक पदಗಳು देखेंगे। विरुद्धार्थ बोले तो अपोजिट वर्ड्स को बोलते। इळी इळी, हದ್ದು, ಆಸೆ ನಿರಾಸೆ, ಕೃತಜ್ಞತೆ ಕೃತಜ್ಞತೆ, ಭಾರ ಹಗುರ, ಭಯ ನಿರ್ಭಯ, निश्चते चिंते। ये हुए आपके अपोजिट वर्ड्स। अब हम क्या देखेंगे, ಈ ಕೆಳಗೆ ನೀಡಿರುವ ಪದಗಳನ್ನು ಮಾದರಿಯಂತೆ ವಿಭಿನ್ನಾರ್ಥಗಳಲ್ಲಿ ವಾಕ್ಯಗಳನ್ನು ರಚಿಸಿರಿ। माधुरी, यहाँ पे उन्होंने एक वर्ड देते, वो वर्ड की तरह आप लोगों को सेंटेंस बनाना है। वो वर्ड कौन सा है? एग्जाम्पल। माधुरी बोले तो ये जो माधुरी दिए, माधुरी का मतलब एग्जाम्पल होता। अब हम फर्स्ट एग्जाम्पल क्या है देखो, तंदे। अब तंदे वर्ड उन्होंने दिए सो है, उससे हमको सेंटेंस बनाना है। ನಾನು ಈ ಪುಸ್ತಕವನ್ನು ಅಂಗಡಿಯಿಂದ ತಂದೆ। ನನ್ನ ತಂದೆ सेकेंड सेंटेंस देखो, ನನ್ನ ತಂದೆ ಬೆಂಗಳೂರಿಗೆ ಹೋಗಿದ್ದಾರೆ। ये दो सेंटेंस हुए एक वर्ड का। अब तोरे, उन्होंने दिए सो क्वेश्चन क्या है? तोरे। अब इसके सेंटेंस देखो दो। ನನ್ನನ್ನು ತಂದೆ ತಾಯಿಗಳು ತೊರೆದಿದ್ದಾರೆ। ಸೆಕೆಂಡ್, ಮಳೆ ಬಂದಾಗ ಕೆರೆ ತೊರೆಗಳು ತುಂಬುತ್ತವೆ। ये हो गया। अब हम क्या देखेंगे? नेक्स्ट देखेंगे। नेक्स्ट मुड़ी। मुड़ी का देखो, मुड़ी, ನಾವು ಯಾವಾಗಲೂ ಮುಡಿಯಾಗಿರಬೇಕು। ನಮ್ಮ ಊರಿನಲ್ಲಿ ಒಂದು ಅಜ್ಜ ಮುಡಿದು ಹೋಯಿತು। देखो नेक्स्ट देखो, ಕಳೆ, ನನ್ನ ಪೆನ್ಸಿಲ್ ಕಳೆದು ಹೋಯಿತು। ನಮ್ಮ ತೋಟದ ತುಂಬ ಕಳೆ ಬೆಳೆದಿದೆ। ನೆಕ್ಸ್ಟ್ ಮುಗಿ, ನಾವು ಮನೆಗೆ ತಂದ ತರಕಾರಿ ಮುಗಿದು ಹೋಯಿತು। ನಾವು ದೇವರಿಗೆ ಕೈ ಮುಗಿಯುತ್ತೇವೆ। देखो आपकी ये बीट हो गई। नेक्स्ट बीट क्या है बोले तो बिडिसी संधि हेसरिसी। तो है ने ये जो उन्होंने वर्ड देते वो वर्ड को है ने कट करके लिखना, और बोले तो वो कौन सी संधि हो रही वो संधि का नेम लिखना है। क्वेश्चन क्या दिए देखो, ಮನೆಗೊಬ್ಬ उत्तर, ಮನೆಗೆ ಕೂಡಿಸು ಒಬ್ಬ लोप संधि। ये जो प्लस का साइकन है इसको क्या बोलते बोले तो कन्नड़ा में कूडिसु बोलते। प्लस को कन्नड़ा में कूडिसु बोलते। सेकेंड वन देखो, ಕಿವಿಯಂತೆ, ಕಿವಿ ಕೂಡಿಸು ಅಂತು ಆಗಮ ಸಂಧಿ। ಭಿಕ್ಷೆಯಿಂದ, ಭಿಕ್ಷೆ ಕೂಡಿಸು ಇಂದ ಆಗಮ ಸಂಧಿ। ಮರಕ್ಕೊಂದು, ಮರಕ್ಕೆ ಒಂದು ಲೋಪ ಸಂಧಿ। ಇದಕ್ಕೆ ಇದು ಏಕೆ लोप संधि। ये था आपके ग्रामर के बिट्स, और आपके सेकेंड चैप्टर अरली कट्टी के पूरे नोट्स हैं ये। आई होप आपको ये हेल्प हो। थैंक यू।